ಹಾಯ್, ನೀವೇನಾದ್ರು ಯಾವ್ದಾದ್ರು ವೆಬ್ಸೈಟಿಂದನೋ ಯಾರು ಕಳಿಸಿರೋ ಮೆಸೇಜ್ನೋ ನೀವು ಕಾಪಿ ಮಾಡಿ ಯಾರಿಗಾದ್ರು ಸಪ್ರೇಟಾಗಿ ಕಳಿಸ್ಬೇಕು. ಸೊ ಎಲ್ಲ ಟೈಮು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಸೊ ಈ ಥರ ಕಾಪಿ ಮಾಡಿ ಪೇಸ್ಟ್ ಮಾಡೋದ್ರಿಂದ ತುಂಬ ಟೈಮ್ ವೇಸ್ಟು, ತುಂಬ ಕಷ್ಟನಾಗುತ್ತೆ. ಸೊ ಈಸಿ ಮೆಥಡ್ ನಾನು ಹೇಳ್ಕೊಡ್ತೀನಿ. ಸೊ ಎಲ್ಲರ ಫೋನ್ ಗೂಗಲ್ ಕೀಬೋರ್ಡ್ ಇದ್ದೇ ಇರುತ್ತೆ. ಸೊ ಅಕಸ್ಮಾತ್ ಇಲ್ಲ ಅಂದರೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಗೂಗಲ್ ಕೀಬೋರ್ಡ್ನ ನಾರ್ಮಲ್ ಆಗಿ ಓಪನ್ ಮಾಡಿ. ಸೊ ಚಾಟ್ ಮಾಡುವಾಗ ಯಾವುದಾದ್ರಲ್ಲೂ ಓಪನ್ ಮಾಡಿ. ಸೊ ಓಪನ್ ಮಾಡ್ಬಿಟ್ಟು 3 ಡಾಟ್ಸ್ ಇರುತ್ತೆ ರೈಟ್ ಸೈಡಲ್ಲಿ, ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ತೋರಿಸಿನಲ್ಲ, ಕ್ಲಿಕ್ ಮಾಡ್ಬಿಟ್ಟು ಕ್ಲಿಪ್ ಬೋರ್ಡ್ನ ಓಪನ್ ಮಾಡಿ. ಸೊ ಕ್ಲಿಪ್ ಬೋರ್ಡ್ ಅಂತಿದೆಯಲ್ಲ, ಆ ಆಪ್ಷನ್ನ ಓಪನ್ ಮಾಡ್ಬಿಟ್ಟು ಟರ್ನ್ ಆನ್ ಕ್ಲಿಪ್ ಬೋರ್ಡ್ ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಆನ್ ಮಾಡಿದ ತಕ್ಷಣ ನೀವು ಎಷ್ಟೇ ಸತಿ ಕಾಪಿ ಮಾಡಿ ಯಾವುದೇ ಟೆಕ್ಸ್ಟ್ನ ಕಾಪಿ ಮಾಡಿ. ಸೊ ಕಾಪಿ ಮಾಡಿದ್ಮೇಲೆ ನೀವು ಕೀಬೋರ್ಡ್ನ ಓಪನ್ ಮಾಡ್ಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡ್ಬಿಟ್ಟು ಮತ್ತೆ ಕ್ಲಿಪ್ ಬೋರ್ಡ್ನ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡ್ಬಿಟ್ಮೇಲೆ ನೀವು ಕಾಪಿ ಯಾವುದೆಲ್ಲ ಮಾಡಿರ್ತಾರಲ್ಲ, ಸೊ ಎಷ್ಟು ಸತಿ ಮಾಡಿರ್ತೀರಲ್ಲ, ಸೊ ಎಲ್ಲ ಕೀಬೋರ್ಡಲ್ಲಿ ನಿಮ್ಗೆ ಸ್ಟೋರ್ ಆಗಿರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಕಳ್ಸ್ಕೊಬೋದು. ಸೊ ಯೂಸ್ಫುಲ್.